ಮೇಡಮ್ ಅವರ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಮೇಡಮ್ ಅವ್ರ ನಾವು ಗುಂಡ್ಲೂರಿಂದ ನಿಮ್ ನಂಬರ್ ಇವರು ರಘುವಣ್ಣರ್ ಕೊಟ್ರು. ರಾಮಣ್ಣರ್ ಅಲ್ವಾ ಸರ್? ಹಲೋ, ರಾಮು ಸರ್ ನಂಬರ್ ಕೊಟ್ರು. ಸರ್ ಏನಾಗ್ಬೇಕಿತ್ತು ಹೇಳಿ. ನಮ್ಮ ಸಂಘದ ಸ್ಟೇಟ್ಮೆಂಟ್, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಬೇಕಾಯ್ತು ಮೇಡಮ್ ಅವ್ರ ನಮ್ದು. ಗೌರಿ ಗಣೇಶ ಒಂದಲ್ಲಿ ಮ್ಯಾನೇಜರ್ ಸರ್ ನಂಬರ್ ಕೊಡಿ, ಮ್ಯಾನೇಜರ್ ಫೋನ್ ಕೊಡಿ. ಸರ್ ಪಿಒ ಸರ್ ಹತ್ರ ಇದ್ದಾರೆ. ಕೊಡಿ. ಲೈನಲ್ಲಿ ಬಂದ್ಮೇಲೆ ಕೊಡ್ತೀನಿ. ಹಲೋ ಸರ್, ರಾಮು ಸರ್. ಹಲೋ 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 ಮೇಡಮ್ ಅವ್ರ ನಮಸ್ಕಾರ. ನಮಸ್ತೆ ಸರ್. ಹಲೋ ಹಲೋ ನಮಸ್ತೆ ಸರ್. ಮೇಡಮ್ ಅವ್ರ ನಮ್ದು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಿ ನಾವು ರಾಮು ಸರ್ ಕೇಳಿದ್ವಿ. ಅವ್ರು ಕೂಡ ಲೈನ್ ಅಲ್ಲಿ ಇದಾರೆ. ಬ್ಯಾಂಕಿಂಗ್ ಸ್ಟೇಟ್ಮೆಂಟ್, ಸಂಘದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಂತೇಳಿ ಪ್ರೈವೇಟ್ ಫಂಡ್ ಮೇಲೆ ಇದ್ದಾಗ ಕೊಟ್ಟಿದ್ವಿ ಆಫೀಸಿಗೆ. LIC ಕೊಟ್ಟಿದ್ರು, ಇನ್ಸೂರೆನ್ಸ್ 2 ಕೊಟ್ಟಿದ್ದಾರೆ. ಈಗ ಸ್ಟೇಟ್ಮೆಂಟ್ ಅಂತ ಬಂದಿಲ್ಲ. ಪ್ರೈವೇಟ್ ಕೇಳಿದ್ರೆ ಮೇಲ್ ಚೆಕ್ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ಫಂಡ್ ಮೇಲೆ ಕೇಳಿ ಬಂದಿದ್ದಿಲ್ಲ ಗೊತ್ತಾದ್ರು. ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಂತಂದೇಳಿ ಕಳಿಸಿದ್ರ. ಹೌದು. ಈಗ ನಾವು ಕಳಿಸಿದ್ವಿ ಮೇಡಮ್ ಅವರೇ, ಈಗ 1.5 ವರ್ಷದ ಕಳೆದ ಸಮೇತ ಇವರು ಶಶಿಧರ್ ಇದ್ರಲ್ಲ, ಶಶಿಧರ್ ಅವ್ರಿಗೆ ಸಮೇತ ನಾನು ಅರ್ಜಿ ಕೊಟ್ಟಿದ್ದೆ. ಆಫೀಸಿಗೆ ಬಂದು ಮಾತಾಡಿದ್ರ ಸರ್? ಆಫೀಸಿಗೆ ಬಂದು ಮಾತಾಡೋಂಥದ್ದು ಏನಿಲ್ಲ ಮೇಡಮ್ ಅವರೇ. ಇಲ್ಲಿ ಮನೆ ಹತ್ರ ಬರ್ತಾರಲ್ವಾ, ಅಷ್ಟು ರೆಕಾರ್ಡ್ಸ್ ತಗೊಂಡ್ಬಂದ್ಬಿಟ್ರೆ ಆಯ್ತು. ಆ ಸ್ಟೇಟ್ಮೆಂಟ್ ಒಂದು ಪ್ರಿಂಟ್ ತಗೊಂಡ್ಬಂದ್ಬಿಟ್ರೆ ಆಯ್ತು. ಅದಕ್ಕೇನ್ ಖರ್ಚು ಐತೋ ಬೇಕಾದ್ರೆ ಖರ್ಚು ಕೂಡ ಕೊಡ್ತೀವಿ ಮೇಡಮ್ ಅವರೇ. ಅಲ್ಲ ಹಂಗಲ್ಲ ಸರ್, ಸರ್ಗೆ ಭೇಟಿ ಆಗಿದ್ರ ಅಂತ ಕೇಳ್ತೀವಿ ಸರ್. ಏನ್ರಿ ಮೇಡಮ್ ಅವರೇ? ಸರ್ಗೆ ಭೇಟಿ ಏನಾದ್ರು ಆಗಿದ್ರ ಅಂತ ಕೇಳಿದ್ರೆ. ಆಫೀಸಿಗೆ ಬಂದ್ ಏನಾದ್ರು ಭೇಟಿನ ಆಗಿದ್ರ? ಆಫೀಸಿಗೆ ಬರೋಂತ ಅವಶ್ಯಕತೆ ಇಲ್ಲ ಮೇಡಮ್ ಅವರೇ. ಇವು ಮನೆ ಹತ್ರ ಬಂದು ಕೇಳ್ತಿದಾರಲ್ಲ, ನಾವು ಅದಕ್ಕೆ ರೆಕಾರ್ಡ್ಸ್ ಕೇಳ್ತಾ ಇದೀವಿ. ನಾವು ಈ 1.5 ವರ್ಷದಿಂದ ಕಟ್ಟಿಲ್ಲ, ದುಡ್ಡು ಕಟ್ಟಿಲ್ಲ. ಕಾನೂನು ಆಕ್ಷನ್ ತಗೊಂಡಿಲ್ಲ ನೀವು. ಅದಕ್ಕೊಂದು ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾವು ಹೋಗಿ ಅಲ್ಲಿ ಕಟ್ ಬಂದ್ಬಿಡ್ತೀವಲ್ಲ. ನಮ್ಮ ಮತ್ತೆ ಸಿವಿಲ್ ಅದು ಇದು ಮತ್ತೊಂದು ನಿಮ್ಗೆ ಬೇಕಾಗಿಲ್ಲ ಅಂತ. ರಾಮು ಸರ್ ಗುಂಡ್ಲೂರ್ ಕಟ್ಟಿಲ್ಲ ಅಂತಲ್ಲ ಸರ್. ಮತ್ತೆ ಪಿಒ ಸರ್ ಹತ್ರ ಮಾತಾಡ್ಸಿದ್ರ? PO ಸರ್ ಅಲ್ಲ ರೀ, ಅದು ಸ್ಟೇಟ್ಮೆಂಟ್ ಬೇಕಂತ ಅವ್ರಿಗೆ. ಅಲ್ಲಿ ಫಂಡ್ ಮೇಲೆ ಕೊಡಿ, ಹೇಳ್ತೀನಿ. ಅವ್ರು ಪಿಒ ಸರ್ ಹತ್ರ ಇದಾರೆ ಮೇಡಮ್ ಅವರೇ. ಆಲ್ರೆಡಿ ಮುಂಚಿತವಾಗಿ ನಾವು PO ಸರ್ ಹತ್ರ, ಮ್ಯಾನೇಜರ್ ಹತ್ರ ಎಲ್ಲರ ತಗೊಂಡ್ ಮಾತಾಡಿದೀವಿ. ಇಲ್ಲೇವರೆಗೆ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ 1.5 ವರ್ಷದಿಂದ. ಅವ್ರು ಯಾರು ಇಲ್ಲ, ಎಲ್ಲ ಚೇಂಜಸ್ ಆಗಿದ್ದಾರೆ. ಅವ್ರು ಯಾರು ಇಲ್ಲ, ಪ್ರವೀಣ್ ಇಲ್ಲ, ಶಶಿಧರ್ ಸರ್ ಯಾರು ಇಲ್ಲ, ಎಲ್ಲ ಬದಲಾವಣೆ ಆಗಿದ್ದಾರೆ. ಕೇಳ್ತೀನಿ ಅಂತ ಕೇಳಿ ಫೋನ್ ಮಾಡ್ತೀನಿ. ಅವ್ರು ರೆಸ್ಟೋರೆಂಟ್ ಫಂಡ್ ಎಲ್ಲ ಚೇಂಜ್ ಆಗಿದ್ದಾರೆ. ಕೇಳಿ ಫೋನ್ ಹಚ್ತೀನಿ. ಆಫೀಸಿಗೆ ಮಾಡ್ಕೊಂಡ್ ಬಂದ ಫೋನ್ ಮಾಡಿ ಬರ್ತೀನಿ. ರಮಣ ತಗೊಂಡ್ಬಂದ್ಬಿಡಿ. ತಗೊಂಡ್ಬಂದ್ರೆ ನಾವು ವಿತಿನ್ ಇವತ್ತೇ ಕಟ್ಟಂದ್ರೆ ಇವತ್ತೇ ಕಟ್ತೀವಿ. ಓಕೆನಾ ಸರ್? ಸಿದ್ಧಲಿಂಗೇಶ್ವರ ಸಂಘದ ಕೂಡ ತಂದ್ಬಿಡ್ರಿ ಸರ್. ಹಂಗೆ ಎಲ್ಲ ಸರ್ ನಮ್ದು ತಂದ್ಬಿಡ್ರಿ ಡೀಟೇಲ್ಸ್. ಅಣ್ಣ ಸ್ಟೇಟ್ಮೆಂಟ್ ಅವ್ರು ಕೇಳಿದ್ರ ಕೊಡ್ತೀನಿ, ನೀವು ಮಾತಾಡಿ ಸರ್, ನಿಮ್ಗೆ ಕೊಡ್ತೀನಿ ಅಂತ ಈಗ ಕೇಳ್ತೀನಿ ಅವ್ರ ಆಫೀಸಿಗೆ. ಅದೇ ಅಲ್ಲ, ಸಾಕು. ನಮ್ದು ಒಂದೇ ಕೊಟ್ರೆ ಸಾಕು. ನಾನು ಕಟ್ಸುವಂತ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಊರಲ್ಲಿ ಎಷ್ಟು ಸಂಘ ನನ್ನಿಂದ ನಿಂತ್ಕೊಂಡಿದ್ದಾವೋ ಅಷ್ಟು ಸಂಘದ್ದು ಕಟ್ತೀನಿ. ಆ ಜವಾಬ್ದಾರಿ ನನಗಿರ್ಲಿ. ನಾವ್ ಕೇಳ್ತಕ್ಕಂಥ ರೆಕಾರ್ಡ್ಸ್ ಒಂದೇ ಕೊಡ್ಲಿ ಸಾಕು. ಅದನ್ನೇ ಹೇಳಿದೀನಿ ಆಫೀಸಿಗೆ. ಹಿಂಗೆ ಹೇಳಿದಾರೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೀನಿ. ಸುಮಾರು ಮಾತಾಡಿ, ಸ್ವಲ್ಪ ಮಾತಾಡಿ ಸರ್. ನನ್ನಿಂದನೇ ಸುಮಾರು ಸಂಘ ನಿಂತಿದ್ದಾವೆ. ನಮ್ಮೂರಲ್ಲಿ 53 ಸಂಘದಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ ಸಂಘ ನಿಂತಿದ್ದಾವೆ. ಅವನ್ನೆಲ್ಲ ಕಟ್ಸುವಂತ ವ್ಯವಸ್ಥೆ ಮಾಡ್ತೀನಿ ನಾನು, ಇಷ್ಟೊಂದೇ ಕೊಟ್ರೆ. ಹಾಕ್ಸ್ರಿ. ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಆಗ್ಬೇಕು. ಮತ್ತೆ ನಿಮ್ದು ಇದಲ್ಲ. ಆಯ್ತು. ಅಲ್ಲ ನಮ್ದಾಗಿದ್ರೆ ಅವತ್ತಾಗಿದ್ದೀನಿ ನಾನು ನಿಮಗೆ. ಕಟ್ಟಾಗಿದೆನಪ್ಪ ಸ್ಟೇಟ್ಮೆಂಟ್ ಆಗಿದ್ರೆ ಅವತ್ತೇ ಫೋಟೋ ಹಾಕಿದ್ದೀನಿ, ವಾಟ್ಸ್ಆಪ್ ಹಾಕಿದ್ದೆ ನಾನು. ವಿಜಯ್ ಸರ್ ವಿಜಯ್ ಕಟ್ಟಾಯ್ತೇನಪ್ಪ? ಕಟ್ಟಾದಂಗೈತ್ ನೋಡು. ಹಲೋ ಸರ್, ನಮಸ್ತೆ ಹೇಳ್ರಿ ಸರ್. ಅದೇ ಬೆಳಿಗ್ಗೆ ಫೋನ್ ಮಾಡಿದ್ರಲ್ಲ, ಅದೇ ಸಿದ್ಧಲಿಂಗೇಶ್ವರ ಸಂಘದಿಂದ ಸರ್ ನಾವು ಮಾತಾಡೋದು. ವಿಜಯ್. ಅದೇ ಹೆಂಗ್ ಸರ್? ಮತ್ತೆ ನಮಗೆ ಡಾಕ್ಯುಮೆಂಟ್ಸ್ ಇದು ಮಾಡ್ತೀರಾ ಹೆಂಗ್ ಸರ್? ಬರ್ರಿ ಸರ್ ಆಫೀಸ್ಗೆ ಬಂದ್ ಕೇಳಿ, ಕೊಡ್ತಾರೆ ಸರ್. ನಾವು ಇಲ್ಲಿಗೆ 1.5 ವರ್ಷದಿಂದ ಕೇಳ್ತಿದೀವಿ ಸರ್ ನಾವು. ಅಲ್ಲ ಆಯ್ತು ಸರ್, ಹಿಂದೆ ಇದ್ದಲ್ಲಿ ಕೇಳಿದ್ವಿ. ಇವತ್ತು ಹಳಬ್ರು ಎಲ್ಲ ಹೋಗಿದ್ದಾರೆ, ಯಾರು ಇಲ್ಲ ಆಫೀಸ್. PO ಇಲ್ಲ, FS ಎಲ್ಲ ಚೇಂಜ್ ಆಗಿದ್ದಾರೆ. ನೀವು ಬನ್ನಿ, ರಿಕ್ವೆಸ್ಟ್ ಕೊಡಿ, ಆಫೀಸ್ಗೆ ಮಾತಾಡಿ ಬನ್ನಿ. ಸರ್ ಬೆಳಿಗ್ಗೆ ಅದು ಬೇರೆ ಅಂದ, ನಾವು ಬೆಂಗಳೂರಿಗೆ ಬರ್ತೀವಿ, ಹಿಂಗೆ ಇದ್ ಮಾಡ್ತೀವಿ ಅಂತಂದ ಇರ್ಪನ್. ಹಂಗಾಗಿ ಈಗ ಕೇಳೋ ರೀತಿ ಕೇಳಿದ್ರೆ ನಾವು ಕಟ್ಟಲ್ಲ ಅಂತ ನಾವ್ ಹೇಳಿಲ್ಲ ಸರ್, ಕಟ್ತೀವಿ.
ಯಾವ್ದು ಕಟ್ಟಿ ಈಗ 1 ವರ್ಷ ಆಯ್ತು, 1 ರೂಪಾಯಿ ಕಟ್ಟಿಲ್ಲಲ್ಲ, ನಿಮ್ ಸ್ಟೇಟ್ಮೆಂಟ್ ಬೇಕಲ್ಲ, ಆಫೀಸಿಗೆ ಬನ್ನಿ. ಸರ್ ಇಲ್ಲಿ 1 ವರ್ಷ ಹಂಗೆ ಹೇಳ್ತಿದಾರೆ ಸರ್. ಆಯ್ತು, ತಗಸ್ಕೊಡ್ತೀವಿ. ಈಗ ಕೇಳಿ ಸರ್, ಹಳಬ್ರು ಅಂದ್ರೆ ಯಾರಿಲ್ಲ, ಹೇಳ್ತೇನಲ್ಲ, ಬನ್ನಿ ಮಾತಾಡಿ ಸರ್, ಕೊಡ್ತಾರೆ. ಆಯ್ತಾ? ಹಾ, ಅದಕ್ಕೆ ಹೇಳಿದೀನಿ ಅಪ್ಪ ನನ್ ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ತೀನಿ. ಅದೇನ ಇವಾಗ ಅದು ಏನೋ ಬಡ್ಡಿ ಹಾಕ್ತೀನಿ, ಹಂಗೆ ಹಾಕ್ತೀನಿ, 1 ವರ್ಷ ಕಟ್ಟಿಲ್ಲ ಅದ್ರದ್ದು ಬಡ್ಡಿ ಹಾಕ್ತೀನಿ ಅಂತಂದ. ಸರಿ ಹಾಕಪ್ಪ, ಅದೇನಾಯ್ತು ಬಡ್ಡಿ ನೋಡೋಣ ಎಷ್ಟು ಬೀಳುತ್ತೆ ಬಡ್ಡಿ. ಆಯ್ತು, ನೀವು ಸಾಲ ತಗೊಂಡಾಗ ಏನ್ ಎರಡನೇ ಪುಸ್ತಕ ಐತಲ್ಲ, ಎಷ್ಟು ವರ್ಷ ಬರ್ಸಿದ್ರಿ, ಎಷ್ಟು ಕಂತು ಕಟ್ಟಿ ಲೆಕ್ಕಾಚಾರ ಮಾಡಿ ಗೊತ್ತಾಗತ್ತೆ ನಿಮಗೆ. ಅದು ಎಷ್ಟು ಉಳಿತು ಅಷ್ಟು ಕಟ್ಟ್ರಿ. ಆಯ್ತಾ? ಅದು ಸರ್ ಲೆಕ್ಕಾಚಾರ ಮಾಡಿ, ಎಷ್ಟು ವರ್ಷ ಬರ್ಸಿದ್ರಿ, ಎಷ್ಟು ಕಂತು ಕಟ್ಟಿದ್ರಿ, ವೇತನಗಿಂತ ಎಷ್ಟು ಬ್ಯಾಲೆನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಎಷ್ಟಾಗಿದೆ ಲೆಕ್ಕಾಚಾರ ಮಾಡಿ ಕಂತು ಕಟ್ಟಿ ಚಾಲು ಮಾಡಿ. ಇವಾಗ ನಾವು ಕಟ್ಟಿಲ್ಲಲ್ಲ ಅದಕ್ಕೆ ಬಡ್ಡಿ ಹಾಕ್ತೀರಾ? ಕಟ್ಟಿದಕ್ಕೆ ಇವಾಗ ನಾವು 1 ವರ್ಷ ಕಟ್ಟಿಲ್ಲ ಅದಕ್ಕೂ ಬಡ್ಡಿ ಹಾಕ್ತೀರಾ? ನಿಮ್ 1 ವರ್ಷದ ಬಡ್ಡಿ ಏನ್ ಬರುತ್ತೆ, ಬಡ್ಡಿ ಲೆಕ್ಕಾಚಾರ ಬರುತ್ತೆ ಸರ್. 4 ವರ್ಷ ಬರ್ಸಿದ್ರಲ್ಲ, 4 ವರ್ಷದ ಬಡ್ಡಿ ಗಂಟೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಅದು ಎಷ್ಟು ಬರುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಕಟ್ ಮಾಡ್ಕೊಂಡು ಸರ್ ನಿಮ್ ಹೆಸರೇನ್ ಸರ್? ರಾಮು ಅಂತಾರೆ. ರಾಮು ಯಾರು, ಸೊಂಡೋರ್ ಅವರಾ ಯಾರು? ಹೌದೌದು ಸರ್. ಮತ್ತೆ ನಾನು ಇಲ್ಲಿ ಮಲ್ಲಿಕಾರ್ಜುನ್ ಮಾತಾಡ್ತಿರೋದು. ಮನೆ ಹತ್ರ ಬಂದು ರೆಕಾರ್ಡ್ ಸರ್ 1 ವಾರ 2 ವಾರದಾಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದುವರೆಗೆ ಕೊಟ್ಟಿಲ್ಲಲ್ವಾ? ಮತ್ತೆ ಹೆಂಗೆ? ನಾನೀಗ ಬಂದಿದ್ದು ನಿಮ್ಗೆ 2 ಹಾಕಿದ್ ವಾಟ್ಸಪ್. ಯಾವ್ದಾ ಯಾವ್ದು ಹಾಕಿರಿ? ಇನ್ಸೂರೆನ್ಸ್ 2 ಹಾಕಿದೆ. ಇನ್ಸೂರೆನ್ಸ್ ಹಾಕಿದೀನಿ, ಮತ್ತೆ LIC ಹಾಕಿದೀನಿ. ಅದೇ ಮತ್ತೆ ಇನ್ಸೂರೆನ್ಸ್ ಅದೇ LIC ಅಂದ್ರೆ ಒಂದೇ, ಇನ್ಸೂರೆನ್ಸ್ ಒಂದೇ. ಅದು ಬಾಂಡ್, ಅದು ಡೂಪ್ಲಿಕೇಟ್ ಬಾಂಡ್ ಎಲ್ಲಿ ಓಪನ್ ಆಗ್ತಾ ಇಲ್ಲ. ಅದು ನೋಡ್ದ ಅಲ್ಲೇ ಚೆಕ್ ಮಾಡಿದೆ. ನಾನ್ ಕೇಳ್ತಕ್ಕಂಥದ್ದು ಸರ್ ಸ್ಟೇಟ್ಮೆಂಟ್. ಸರ್ ನಾನ್ ಕೇಳ್ತಕ್ಕಂಥ ಸ್ಟೇಟ್ಮೆಂಟ್. ನೀವು ಸ್ಟೇಟ್ಮೆಂಟ್ ಕೇಳಿದಿರಲ್ಲ, ನಾನು ಅವತ್ತೇ ನಿಮ್ ಎದುರಿಗೆ ಆಫೀಸಿ ಲೆಟರ್ ಸಹ ಕೊಟ್ಟಿದ್ದೀನಿ. ಅದೊಂದು ಬರ್ಲಿಲ್ಲ. ಇವೆರಡು ಕೊಟ್ಟಿದ್ರು. 2 ಸಹ ನೀವು ವಾಟ್ಸ್ಆಪ್ ಬಂದ ತಕ್ಷಣ ಮೇ 27 ಬಂತು. ಮೇ 27 LIC ಬಾಂಡ್ ನೀವು ಕೊಟ್ಟಿದ್ರಲ್ಲ, ಬಾಂಡ್ ಇಟ್ಟಿದ್ದು ಆಫೀಸಲ್ಲಿ. ಸಾರ್ ಆ ಬಾಂಡ್ ಓಪನ್ ಆಗ್ತಿಲ್ಲ, ತಗೊಂಡು ಏನ್ ಮಾಡ? ಡೂಪ್ಲಿಕೇಟ್ ಬಾಂಡ್ ಕೊಟ್ಟಿರಿ, ನೀವ್ ಇಟ್ಕೊಂಡಿರಿ. ಆ ಡೂಪ್ಲಿಕೇಟ್ ಬಾಂಡ್ ಓಪನ್ ಆಗ್ತಿಲ್ಲ, ಮೊಬೈಲ್ ಎಲ್ಲ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಆಫೀಸ್ ತೋರಿಸಿದ ಸಮೇತ ಓಪನ್ ಆಗ್ತಿಲ್ಲ LIC ಬಾಂಡ್. PDF ಓಪನ್ ಆಗ್ತಿಲ್ವಾ? ಇಲ್ಲ ಸರ್, ಅಲ್ಲ ನೀವು ಕಳಿಸಿದ್ ಓಪನ್ ಎಲ್ಲಿದೆ? ಬಾಂಡ್ ಆಕ್ಟಿವ್ ಇಲ್ಲ. ಎಲ್ಲಿದೆ ನೀವು? ಎಲ್ಲಿದೆ ಹೇಳ್ರಿ? ಮನೆ ಹತ್ರ ಇದೀನಿ ಸರ್ ನಾನು. ಮೊಳಕಂಬರಿಗೆ ಬರ್ತೀರಾ? ಮೊಳಕಾಲ್ಮೂರಿಗೆ ಯಾಕೆ ಬರ್ಲಿ? ಅಲ್ಲ, ನೀವು ಆ ಕಡೆ ಬರೋದಾದ್ರೆ ಬನ್ನಿ, LIC ಆಫೀಸ್ ನಾನು ಬರ್ತೀನಿ. ಹೇಳಿ ಬರೋ ಒಂದ್ ಸ್ವಲ್ಪ ಹೋಗಿ. ಸರಿ ಸರ್. ಅಲ್ಲಿ ಮೊಬೈಲ್ ಅಲ್ಲಿ ಗೊತ್ತಾಗತ್ತಲ್ಲ, ಮೊಬೈಲ್ ಅಲ್ಲೇ ಎಲ್ಲ ಪಾಲಿಸಿ, ಮೊಬೈಲ್ ಅಲ್ಲೇ ಗೊತ್ತಾಗತ್ತ ಪಾಲಿಸಿ ಬಾಂಡ್ ಹಾಕ್ಬಿಟ್ರೆ. ಅಲ್ಲ ಆಯ್ತು, ಅಲ್ಲಿ ಕೇಳ, ಅವ್ರ ಎದುರಿಗೆ ಕೇಳು. ಯಾಕಂದ್ರೆ ಅವ್ರ ಇಲ್ಲಿ ಮೊಳಕಂಬರ ಆಫೀಸ್ ಬರೋದು ಬಾಂಡ್. ಅಲ್ಲಿ ಆಫೀಸ್ಗೆ ಹೋಗಿ ಕೇಳಬೇಕಾದ್ರೆ ಫ್ರೀ ಇದ್ರೆ ಬನ್ನಿ, ಅಲ್ಲಿ ಮಾತಾಡ್ಕೊಂಬರ ಹೋಗ್ಬೇಕಾದ್ರೆ 1 ಗಂಟೆ ಮೇಲೆ. ಸರಿ ಆಯ್ತಾ, ಬರೋಣ, ಅದಕ್ಕೇನ್ ತೊಂದ್ರೆ ಇಲ್ಲ. ಮತ್ತೆ ಇದು ಬ್ಯಾಂಕಿನ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ ಸರ್? ಇದು ಅದಿನ್ನ ಬರ್ಲಿಲ್ಲ. ಬಂದ ತಕ್ಷಣ ವಾಟ್ಸ್ಆಪ್, ನಾನು 2 ಬಂತು, 2 ವಾಟ್ಸ್ಆಪ್ ಹಾಕಿದ್ದೀನಿ. 1 ವರ್ಷ ಅಂತ ಕೇಳ್ತಿದ್ದೀನಿ, ಕೊಡ್ತಾ ಇಲ್ಲ ಸರ್. ಅದನ್ನ ಹೇಳ್ತಿದ್ದೀನಲ್ಲ, ಹಿಂದಿಲ್ಲ ಗೊತ್ತೀನಿ. ಇದು ಕೇಳಿ, ಹಿಂದಿಲ್ಲ ಅದ ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ನಾನು ಬಂದಾಗ ಇವ್ರು ಸರ್ ಹೇಳಿದ್ದು ಅದನ್ನ 3 ಕೇಳಿದ್ರು, 3ರಲ್ಲಿ 2 ಬಂತು, 2 ಹಾಕಿದ್ದೀನಿ. ಅದು ಬಂದಿಲ್ಲ. ಬಂದ ತಕ್ಷಣ ಹಾಕ್ತೀನಿ ಅವ್ರಿಗೆ. ಆಫೀಸಿಗೆ ಸರ್ ಪ್ರತಿ ಸಲ ಕೇಳ್ತಾ ಇದ್ದೇನೆ ಮೀಟಿಂಗ್ ಅಲ್ಲಿ. ಬಂದ ತಕ್ಷಣ ನಿಮ್ಗೆ ಹಾಕ್ತೀನಿ. ಆಯ್ತಾ? ಅವ್ರಿಗೆ ಹೇಳ್ತಾ ಇದ್ದೀನಿ, ಬಂದ್ ಆಫೀಸಿಗೆ ಮಾತಾಡಿ ಅಂತ ಹೇಳ್ತೇನೆ. ವಿಜಯ್ ಕುಮಾರ್ಗೆ ಅದನ್ನ ಹೇಳ್ತೇನೆ, ಬಂದ್ ಮಾತಾಡಿ ಅಂತ. ಚೆಕ್ ಮಾಡ್ತೀನಿ. ವಿಜಯ್ ಒಂದ್ ನಿಮಿಷ ಇರೋ. ಅಲ್ಲ ಸರ್, ಮತ್ತೆ ಇರ್ಫಾನ್ ನೀವು ಇಬ್ರು ಹೋಗಿ ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಯಾರಿಗೆ? ವಿಜಯ್ ಕುಮಾರ್ಗೆ. ನಾವ್ ಏನ್ ಮಾತಾಡ್ತೀವಿ, ಬೆಂಗಳೂರು ಬರ್ತೀವಿ ಅಂತ ಮಾತಾಡಿದ್ವಿ. ಹ್ಞೂ ಸರ್ ಇರ್ಫಾನ್ ಅಂದ ಅದೇ ಮಾತು ಅಂದಿದ್ದಾನೆ. ನಿಮ್ಗೆ ಏನ್ ಹೇಳಿದ್ವಿ, ಬನ್ನಿ ಅಂತ ಹೇಳಿದ್ವಿ. ಅದ್ರಾಗೆ ಲೆಕ್ಕಾಚಾರ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಅದು ದುಡ್ಡು ತಗೊಂಡು ಹೊತ್ಕೊಂಡು ಓಡೋಗಿದ್ದೀರಾ ನೀವು ಅಂತಂದ್ರೆ. ದುಡ್ಡು ಹೊತ್ಕೊಂಡವ್ರ ಅಂತ ಹೇಳಿಲ್ಲ, ನೀವು ನಮ್ಮನ್ನು ಸೇರಿಸಿ, ನಮ್ ಕೇಳಿ ಕೇಳಿ. ಆಯ್ತು, ರೆಕಾರ್ಡ್ ನೀವು ಹಾಕಿ, ಕೇಳಿ ರೆಕಾರ್ಡ್ ನೀವು ಹಾಕಿ, ನಾವ್ ಹೇಳ ಪೂರ್ತಿ ಕೇಳಿ. ನೀವು ಸಾಲ ನನ್ನ ಕೇಳಿ ಸಂಘ ಸೇರ್ಸಿ ಅಂತ ಕೇಳಿದ್ರಲ್ಲ, ನೀವು ಹೇಳಿ ಹೋಗಿ ಬೆಂಗಳೂರು ಹೋಗ್ತಂತ ಹೇಳಿ ಸಾಲ ತಗೊಂಡೋಗಿದ್ರ ಸಂಘ ಅಂತ ಹೇಳಿ ನಿಮಗೆ. ಬೆಂಗಳೂರು ಹೋಗ್ತಂತ ಸಾಲ ತಗೊಂಡೋಗಿದ್ರ ಅಂತ ಕೇಳಿದ್ದು. ಅಮೌಂಟ್ ತಗೊಂಡು 60,000 ಅಮೌಂಟ್ ಕಟ್ಟಿ ನನ್ನ ಸಾಲ ಜಾಸ್ತಿ ಆಗಿರೋದಕ್ಕೆ, ನನ್ನ ದುಡಿಯಕ್ಕೆ ಅಲ್ಲಿ ನನಗೆ ಅನುಕೂಲ ಆಗಿದ್ದಕ್ಕೆ ನಾನು ಬೆಂಗಳೂರಿಗೆ ಬಂದಿರೋದು. ಸರ್ 1 ವರ್ಷ ಆಯ್ತು ಹೋಗಿ, 1 ವರ್ಷ ಆಯ್ತು, 1 ರೂಪಾಯಿ ಕಟ್ಲಿಲ್ಲ. ಅಲ್ಲ ಸರ್, ನೀವು ಮತ್ತೇನ್ ಮಾಡ್ಬೇಕಾಯ್ತು? 1 ವರ್ಷ ಕಟ್ಟಿಲ್ಲ ಅಂದ್ರೆ ನಿಮ್ ಹತ್ರ ರೆಕಾರ್ಡ್ಸ್ ಇರ್ತಲ್ಲ, ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರೋ ಸುಮ್ನಿರ್ತಾರ ಅವರು. ಒಂದ್ ನೋಟಿಸ್ ಆದ್ರೆ ಕಳ್ಸ್ಬೋದಾಯ್ತಲ್ಲ. ಇಲ್ಲಿವರೆಗೆ ನೋಟಿಸ್ ಹಾಕಿ ಕಳ್ಸಿಲ್ಲ, ಒಂದು ರೆಕಾರ್ಡ್ಸ್ ಹಾಕಿ ಕಳ್ಸಿಲ್ಲ ನೀವು. ಬ್ಯಾಂಕ್ ಸ್ಟೇಟ್ಮೆಂಟ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಮಲ್ಲಿಕರಣ. ನಾ ಹಿಂದೆಲ್ಲ ಏನ್ ಮಾಡಿದ್ರೆ ಗೊತ್ತಿಲ್ಲ. ನಾನು ಪ್ರತಿಯೊಂದ್ ಸಂಘಕ್ಕೂ ಬೆಟ್ಟಾಗಿ ಮಾತಾಡ್ತಿದ್ದೀನಿ. ಹಿಂದೆಲ್ಲ ಏನ್ ಮಾಡಿದಾರ, ಅವ್ರಿಗೆ ಮಾತಾಡಿದಾರ, ಇವ್ರು ಒಂದ್ ನನಗೆ ಗೊತ್ತಿಲ್ಲ. ನಾನು ಬಂದ ಪ್ರತಿಯೊಂದ್ ಸಂಘಕ್ಕೂ ಬೆಟ್ಟಾಗಿ ಮಾತಾಡ್ತಿದ್ದೀನಿ. ಅಲ್ಲ, ಅವ್ರ ಜೊತೆಗೆ ಇರ್ಫಾನ್ ಫೋನ್ ಇಸ್ಕೊಂಡು, ನಮ್ ಸಾರ್ ನೀನ್ ಹಂಗ್ ಮಾತಾಡ್ತೀಯ ಅಂತಾನೆ. ಅವ್ರು ನೀನ್ ದುಡ್ಡು ಹೊತ್ಕೊಂಡು ಹೋಗಿದೆ ಅಂತ ಅದನ್ನ ಕೇಳಿಲ್ಲ ಅವನು ಇರ್ಫಾನ್. ಆಯ್ತಪ್ಪ, ನಿನ್ ರೊಕ್ಕ ನೀನ್ ಕಟ್ಟಿಬಿಡು, ಕಿರಿಕಿರಿಲ್ಲ. ಯಾಕೆ ರಾಮ ಸಾರ್, ಆಲ್ರೆಡಿ ನಾ ಕಟ್ಟಿರೋ ದುಡ್ಡೇ ಜಾಸ್ತಿ ಆಗಿದ್ದಾವೆ.
ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ 8.5%, ನೀವು ತಗೋತಕ್ಕಂಥದ್ದು 13.75 14% ಬಡ್ಡಿ. ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಯಾವ್ದು ಸಾರ್ ಒಂದ್ ನಿಮಿಷ ಕೇಳಿ, ಸರ್ಕಾರದ ಅನುದಾನ ದುಡ್ಡು ಇಲ್ಲಿವರೆಗೂ ನಮ್ಗೆ ಯಾರಿಗೂ ಸುದ್ವಾಗಿ ಹಂಚಿಲ್ಲ. ಅದಕ್ಕೋಸ್ಕರ ನಾವು ಸ್ಟೇಟ್ಮೆಂಟ್ ಕೇಳ್ತಾ ಇರೋದು. ನಮ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ. ರೆಕಾರ್ಡ್ಸ್ ಫಸ್ಟ್ ನೀವು 5 ಅಂತ ಹೇಳಿದ್ರೆ ಸಾಕು, ಅಲ್ಲಿಂದ ಬೆಂಗಳೂರಿಂದ ದುಡಿಮೆ ಬಿಟ್ಟು ಬರಕ್ ಆಗೋದಿಲ್ಲ. ರೆಕಾರ್ಡ್ಸ್ ರೆಡಿ ಇದಾವ ಅಂತಂದ್ರೆ ನಾಳೆ ಕರೆಸ್ತೀನಿ, ನಾನೇ ಕಟ್ತೀನಿ ನಾನು. ಆಯ್ತು, ಆಫೀಸ್ ನಂಬರ್ ಕೊಡ್ತೀನಿ ಅವ್ರಿಗೆ, ಮಾತಾಡ ವಿಜಯ್ ಕುಮಾರ್ ಆಫೀಸ್ ನಂಬರ್ ಕೊಡ್ತೀನಿ, ಮಾತಾಡು. ಆಫೀಸ್ ಸ್ಟೇಟ್ಮೆಂಟ್ ಬೇಕಂತ ಮಾತಾಡು. ಮಾತಾಡ್ತೀನಿ. ಯಾರಿಗೆ ಆಫೀಸ್ ನಂಬರ್ ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ ನಾನು. ಈಗ 1 ವರ್ಷ ಕೆಳಗೂ ಮಾತಾಡ್ತೀನಿ. ಆಫೀಸ್ ನಂಬರ್ ಕೊಡ್ತೀನಿ, ಮಾತಾಡಿ ಅಂತ ಅದನ್ನ ಹೇಳಕತ್ತೀನಿ. ಆಫೀಸ್ ನಂಬರ್ ಕೊಡ್ತೀನಿ, ಮಾತಾಡ. ಸ್ಟೇಟ್ಮೆಂಟ್ ಕೊಡ, ಬುಕ್ ಕೊಡಿ, ಸ್ಟೇಟ್ಮೆಂಟ್ ನಂಬರ್ ಕೊಡಿ, ತೋಡ್ರಿ. ಹೇಳ್ರಿ, ನಂಬರ್ ಹೇಳ್ರಿ, ಅವ್ರಿಗೆ ಮಾಡ್ತೀವಿ, ನಮ್ಗೆ ತೊಂದ್ರೆ ಇಲ್ಲ. ನಮ್ಗೆ ರೆಕಾರ್ಡ್ಸ್ ಕೊಟ್ಟ ಕರೆಕ್ಟ್ ಇದ್ರೆ ಸಾಕು, ನಾವು ಕಟ್ಕೊಂಡು ಹೋಗ್ತೀವಿ. ನಾವು ರೆಡಿ. ಅಲ್ಲಿ ರಂತೀಶ್ ಕಳ್ತ ಬುಕ್ ಕೊಡಿ, ಆಫೀಸ್ ನಂಬರ್ ಐತಲ್ಲ ಅಲ್ಲಿ. ಅಲ್ಲ ಅದ್ರಾಗೆ ಬೆಂಗಳೂರಿಗೆ ಬರ್ತೀವಿ ಅಂತ ಬರ್ಲಿ ಬಿಡಿ, ಏನ್ ಕಳ್ತನ ಮಾಡಿ ಈಗ ಕಟ್ಟಿದ್ರೆ ಆಯ್ತು. ಏನ್ ಕಂಪ್ಲೇಂಟ್ ಕೊಡ್ತಾರ, ಸ್ಟೇಷನ್ ಹೋಗೋಣಂತೆ. ಅವ್ರ ಕೋರ್ಟ್ ಹಾಕೊಂಡಲ್ಲಿ ಕೋರ್ಟಿಗೆ ಕಟ್ಟು, ನೀನೇ ಯೋಚನೆ ಮಾಡ್ತೀವಿ. ರೆಕಾರ್ಡ್ಸ್ ಕೊಟ್ರೆ ಇಲ್ಲ ಆಯ್ತು, ನಾನ್ ಬರ್ತೀನಿ ಅಂತ ಹೇಳಿದ್ದೆ. ಬಂದು ಸದಸ್ಯರ ಹತ್ರ ಎಲ್ಲ ಕಲಿಸಿ ಮಾತಾಡೋಣ ಅಂತ ಹೇಳಿದ್ದೆ. ಹಂಗೆ 15 ದಿನ ಟೈಮ್ ಕೊಡ್ತೀನಿ, ಟಾರ್ಗೆಟ್ ಮಾಡ್ತಾ ಇದ್ದೀನಿ. 15 ದಿನ ಟೈಮ್ ಕೊಡ್ತೀನಿ. ವಿಜಯ್ ಕುಮಾರ್, ನಿನಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಎಲ್ಲ ಕೊಟ್ರೆ ನೀನ್ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನಿನ್ನ ಅಕೌಂಟ್ ಗೆ ಎಷ್ಟು ಸಾಲ ಐತೋ ಅಷ್ಟು ನಿನ್ ಸಾಲ ಇದ್ರೆ ಮಾತ್ರ ಸಾಲ ಕಟ್ಟಿ ಬಾ. ನಿನಗೆ ಬರಂತದಿದ್ರೆ ಕೊಡ್ತಾರ ಕೇಳ ಮೊದ್ಲು. ಲೆಕ್ಕಾಚಾರ ಹೋಗಿ ಲೆಕ್ಕಾಚಾರ ಮಾಡ್ತಾನ ಅಂತಿದ್ದೆ. ಅವ್ನು 15 ದಿನ ಟಾರ್ಗೆಟ್ ಮಾಡ್ದ. 15 ದಿನ ಬರ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ಹುಡುಕೊಂಡ್ ಬರ್ತೀವಿ. ಅಲ್ಲ, ಇಂತ ದೌರ್ಜನ್ಯ ಇಂತ ರೌಡ್ಯ ಮಾತಾಡಲ್ಲ, ನಮ್ ತಗೆಲ್ಲ ಇಟ್ಕೋಬೇಡ ಅಂತ ಹೇಳು. ಫಸ್ಟ್ ರೆಕಾರ್ಡ್ಸ್ ಬಿಸಾಕ ಅಂತ ಹೇಳು, ಮಾತಾಡೋದಲ್ಲ. ಫಸ್ಟ್ ರೆಕಾರ್ಡ್ಸ್ ಬಿಸಾಕ ಅಂತ ಹೇಳು ಅವ್ನಿಗೆ. ನಾವೇನ್ ಲೋಕಲ್ ಹುಡುಗರು ಬಿಡಂತ ಸುಮ್ಕಿದ್ದಂಗೆಲ್ಲ ಮ್ಯಾಲ್ ಬರ್ತಾರ ಅವರು. ಅದ ಮತ್ತೆ ಅಲ್ಲ, ಸಾರು ಮಾತಾಡಿದ್ ಲೆಕ್ಕ ಬರ್ಲಿಲ್ಲ, ದುಡ್ಡು ಹೊತ್ಕೊಂಡ್ ಹೋಗ್ಬಿಟ್ಟಿದೀನಿ ಅಂತ ಹೇಳಿ. ಅಲ್ಲ, ಇಡೀ ಊರೂರು ಕೊಳ್ಳೆ ಹೊಡ್ತಕ್ಕಂಥದ್ದು ಅವ್ರು. ನೀನ್ ಯಾಕೆ ಹೆದರಿಕೆ ಅಂತ ಹೇಳಿ ಕರೆಕ್ಟ್ ಆಗಿ ಮಾತಾಡು. ನಾನು ಹೆದರಿಕೆ ಅಂದ್ರೆ ಹೇಳಿದ್ದು. ಅದು ಹೋಗಯ್ಯ ಬಾರಯ್ಯ ಅಂತಾರೆ ಈ ಸಾರ್ ಅವ್ರು ಕೂಡ. ಏನಯ್ಯ ಹಂಗಯ್ಯ ಹಿಂಗಯ್ಯ ಅವೆಲ್ಲ ಬಿಟ್ಬಿಡ್ಬೇಕು. ಏನೈತಾ ರೂಲ್ಸ್ ಪ್ರಕಾರ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕೋರ್ಟಿಗೆ ಕೇಸ್ ಹಾಕ್ಕೋಬೇಕು, ನೆಡ್ಸ್ಕೊಂಡು ಹೋಗ್ಬೇಕು. ಅವ್ರ ರೆಕಾರ್ಡ್ಸ್ ಇದ್ರೆ ನೆಡ್ಸ್ತಾರೆ, ಇಲ್ಲಾಂದ್ರೆ ಕಿತ್ಕೊಂಡು ಹೋಗ್ತಾರೆ. ಅದನ್ನ ಬಿಟ್ಟು ದೌರ್ಜನ್ಯ ಮಾಡ್ತಕ್ಕಂಥ ಯಾರು ಅಧಿಕಾರ ಕೊಟ್ಟಿದ್ವಿ ಇವ್ರಿಗೆ? ಮನೆ ಹತ್ರ ಗಲಾಟೆ ಮಾಡೋಂಥದ್ದು, ಮರ್ಯಾದೆ ತೆಗೆಂತದ್ದು, ದುಡಿಮೆ ಎಲ್ಲಿರ್ತ ಅಲ್ಲಿ ಹೋಗಿರ್ತಕ್ಕಂಥದಕ್ಕೆ ಅಲ್ಲಿ ಹೋಗಿ ಮರ್ಯಾದೆ ತೆಗೆಂತದ್ದು ಯಾರು ಕೊಟ್ರ ಇವ್ರಿಗೆ ಅಧಿಕಾರ? ಹೇಳಿ ಸರ್. 6364. ಒಂದ್ ನಿಮಿಷ ಸರ್. 6364 93 9686 ಅಲ್ವಾ? 85 86 ಐತಿ. 85 ಮಾಡಿ. ಹ್ಞೂ ಸರ್. ನಮ್ ಸಂಘದ ಸ್ಟೇಟ್ಮೆಂಟ್ ಕೊಟ್ಟಿದ್ವಲ್ಲ, ಇನ್ನ ಬಂದಿಲ್ಲ ಅಂತ ಕೇಳಿ ನೋಡಿ ಏನಂತ. ಹಂಗೆ ಲೈನ್ ಆಗಿರಿ ಸರ್, ಕೇಳ್ತಾರ. ಲೈನ್ ಆಗಿದ್ದಾರೆ. ಇಷ್ಟೊಂದು ವ್ಯವಸ್ಥೆ ಮಾಡ್ರಿ ಸರ್. ಮೇಡಮ್ ಅವ್ರು ಕಟ್ ಆಗಿರ್ಬೇಕು ಅವ್ರು. ಆಯ್ತು ಕಟ್ಟಾಗೈತೆ, ಮಾತಾಡಿ. ಸರಿ ಸರ್, ಬೇಗ ಆದಷ್ಟು ಬೇಗ ಇದೇ ಮಾಡಿ ಸರ್. ನಾವು ಕಟ್ಟಿಯನ್ನು ನಾವು ಮುಂದುವರಿಬೇಕಂತ ನಮಗೆ ಕೂಡ ಇಷ್ಟ ಇದೆ. ಇಡೀ ರಾಜ್ಯ ತುಂಬ ಪ್ರಚಾರ ಮಾಡ್ತಾ ಇದೀವಿ ನಾವು. ವಿಜಯ್ ಸ್ವಲ್ಪ ಸುಮ್ನಿರೋ, ಸ್ವಲ್ಪ ವಿಜಯ್ ಮಾತಾಡ್ಬೇಡ, ಸುಮ್ನಿರೋ. ಈಗ ಅವ್ರ ಸಂಘದಲ್ಲಿ ಉಳಿದವರು ಲೋನ್ ಕೇಳಕತ್ತಾರ. ನಾವೀಗ ಎಲ್ಲರೂ ಕೂಡ್ಸಪ್ಪ ಅಂತ ಇವ್ರಿಲ್ಲ, ನಾನೇನ್ ಮಾಡ್ಲಾಳ? ರಮಣ, ಇದ್ ನೋಡ್ರಿ, ರೂಲ್ಸ್ ಪ್ರಕಾರ ಎಲ್ಲರಿಗೂ ಒಟ್ಟಿಗೆ ಸಾಲ ಕೊಟ್ಟಿಲ್ಲ. ಯಾವಾಗ ಬೇಕಾದ್ರೆ ಯಾರಿಗ್ ಬೇಕಾದ್ರೂ ಎಂತ ಟೈಮಲ್ಲಿ ಬೇಕಾದ್ರೆ ಕೊಡ್ತಾ ಇದೀರಿ ನೀವು. ಈಗ ಒಬ್ಬರು ಕಂತು ಭಾಗ ಆಗೈತೆ, ಇದಕ್ಕೂ ಸಂಬಂಧನೇ ಇಲ್ಲ. ರೂಲ್ಸ್ ಇರೋದು ಹಂಗೆ. ನೀವೇನ್ ಮಾಡ್ತಾ ಇದೀರಿ, ಒಂದೇ ಸಾರ ಸಟ್ಟ ಹೊಡಿತಾ ಇದೀರಿ. ಇದು ತಪ್ಪು. ಇದು ಅಲ್ಲ, ಇವಾಗ ನಾನು ಇಲ್ಲ, ನಾನು ಮೇನ್ ಪಾಯಿಂಟ್ ನಾನು ಇದ್ರಾಗೆ ನಾನೇ ಇಲ್ಲ, ಅದೇ ಸಾಲ ಕೊಟ್ಟಿದ್ದಾರೆ. ಸಾಲ ಕೊಟ್ಟಾರ ಮತ್ತೆ ಇದು ಹೆಂಗ್ ಹೇಳ್ರಿ? ಮತ್ತೆ 1 ವರ್ಷ ಕಟ್ಟಿಲ್ಲ, ಕಂತು ಬಾಕಿ ಬಂದಿಲ್ಲ. ಮತ್ತೆ ಇದು ರೂಲ್ಸ್, ಇದು ಒಬ್ಬೊಬ್ಬರಿಗೆ ಒಂಥರ ರೂಲ್ಸ್ ಅನ್ವಯಿಸುತ್ತೆ ರಮಣವ್ರೆ. ಒಬ್ಬೊಬ್ಬರಿಗೆ ಒಂಥರ ಬಂದು ಕುತ್ಕೊಂಡು ಮಾತಾಡ ಅಂತ ಹೇಳಕತ್ತ ಅವ್ರಿಗೆ. ಸರಿ ಸರ್, ಆ ತರ ಕೇಳಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ನಾವು ಸ್ವಲ್ಪ ನಾವು ಒಟ್ಟಿಗೆ ತಿನ್ನೋದು. ಅದ್ರಾಗೆ ನೀವು ದುಡ್ಡು ಹೊತ್ಕೊಂಡು ಹೋಗಿದೀಯ ಅಂತಂದ್ರೆ ನಾವು ಹುಟ್ಟಿ ಇಷ್ಟ ದಿನ ಆಗೈತೆ. ನಾನು ಯಾರ್ದು ಇದು ಕರ್ಕೊಂಡು ಹೋಗಿ ನೋಡಿ, ನಾನ್ ಮಾತಾಡ್ತೀನಿ. ನೀವ್ ಕೇಳಿದ್ದೇನು? ನನ್ನ ಕೇಳಿ ನಾನು ಸೇರ್ಪಡೆ ಮಾಡೋದಂತ ಕೇಳಿ ನಾನ್ ನಿಮ್ಗೆ ಹೇಳಿದ್ದೇನು? ಸಾಲ ತಗೊಂಡೋಗಿದೆ ಅಂತ ಕೇಳಿದ್ದೆ. 1 ವರ್ಷ ಆಯ್ತು ದುಡ್ಡು ಕಟ್ಟಿಲ್ಲ, ಓಕೆ.
ನಾನ್ ಡಾಕ್ಯುಮೆಂಟ್ಸ್ ಕೇಳಿದೀನಿ ಸರ್, 1.5 ವರ್ಷ ಆಯ್ತು ನಾನು ದುಡ್ಡು ಕಟ್ಟಿಲ್ಲ. ಅವಾಗಿಂದ ನಾನು ಡಾಕ್ಯುಮೆಂಟ್ಸ್ ಕೇಳ್ತಿದ್ದೀನಿ, ಕೊಡ್ತಾ ಇಲ್ಲ. ಸರ್ ಆಯ್ತು ಅಲ್ಲಪ್ಪ, ಅಲ್ಲ ಕೇಳಿಲ್ಲ, ಅಲ್ಲ ನೀನ್ ಅವಾಗಿಂದನು ನೀನ್ ದುಡ್ಡು ಕಟ್ದಂಗ್ ಇದೆಯಲ್ಲ, ಇವಾಗ ಸಾಲ ತಗೋಕ ನಿನಗೆ ಅದೆಲ್ಲ ಗೊತ್ತಿರ್ಲಿಲ್ಲ ಅಂತ ಕೇಳಿದೆ. ಹಾ ಮತ್ತೆ ಅದನ್ನೇ ಹೇಳಿದ್ದು ಸ್ಟೇಟ್ಮೆಂಟ್ ಆಗತ್ತಿಲ್ಲ. ಅವತ್ತೇ ಕೇಳಿದ್ರೆ ಅವತ್ತೇ ಬಗೆಹರಿಸಲ್ಲ ಸಮಸ್ಯೆ ಅಂತ ಹೇಳ್ತೀನಿ ನಿನಗೆ. ಸರ್ ಈಗ ರಾಮು ಸರ್ ಈ ರೆಕಾರ್ಡ್ಸ್ ಇನ್ನೊಂದು ಮತ್ತು ನಮಗೆ ಗೊತ್ತಿದ್ದಿಲ್ಲ. ನಾವು ಮಂಜುನಾಥ ಸ್ವಾಮಿ ನಂಬಿಕೆಂಡು ನಾವು ವ್ಯವಹಾರ ಮಾಡ್ತಾ ಇದ್ವಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಘೋಷಣೆ ಮಾಡಿದ್ರಲ್ಲ RBI ಲೈಸೆನ್ಸ್ ಮತ್ತೊಂದು ಹಂಗಾಗಿ ಕೇಳ್ತಕ್ಕಂಥದ್ದು. ನಿಮ್ ಮನೆಗ್ ಬಂದಾಗ ನಿಮ್ ಹತ್ರ ರೆಸ್ಪಾನ್ಸ್ ಮಾಡಿ ಬಂದಿಲ್ಲನಾ? ಅಲ್ಲ ನಾ ಹೇಳ್ನಲ್ಲ ಅವತ್ತಿಂದ ಇವತ್ತವರೆಗೆ ನೀವು ಇಲ್ಲಿ ರೆಸ್ಪಾನ್ಸ್ ಇಲ್ಲ, ನಮಗೆ ರೆಸ್ಪಾನ್ಸ್ ಇಲ್ಲ, ರೆಕಾರ್ಡ್ಸ್ ಇಲ್ಲಲ್ಲ. ನಾವು ರೆಕಾರ್ಡ್ಸ್ ಇಲ್ಲ, ಈ ಸತಿ ಕಟ್ತಿದ್ನಲ್ಲ, ನಾನೇ ಕಟ್ತಿದ್ನಲ್ಲ. ಅದು ಬಂದಿಲ್ಲ ಅಲ್ಲಲ್ಲ, ಅದು ಬಂದಿಲ್ಲ. ಓಕೆ ಬಂದಿದ್ದು ನೀವು ಅವತ್ತಿನ ವಾಟ್ಸ್ಆಪ್ ಹಾಕಿದ್ದೀನಿ, ಹೌದಾ? ಫೋನ್ ಮಾಡಿ ಏನಂದೆ, ನೋಡ್ರಪ್ಪ ಹಿಂಗ್ ಕಂತು ಬೇಕಾದ ಬಂದ್ ಏನಮ್ಮದು ಕ್ಲಿಯರ್ ಮಾಡಿ ಕಂತು ಚಾಲು ಮಾಡೋ ಅಂತ ಫಸ್ಟ್ ಒಂದ್ ಮಾತು ಹೇಳಿದೆ. ಅದಾದ್ಮೇಲೆ ಏನಂದ್ರು, ನೀವು ಹೊಸದಾಗಿ ಸಾಲ ಕೇಳಕತ್ತಾರ, ಅವ್ರು ಸಾಲ ಕೊಡ್ಬೋದೈತೆ, ಅವ್ರು ನಾನು ಕೇಳಿದ್ದೆ ಅಂತ ಕೇಳಿದ್ರು. ನಾನೇನಂದ್ರೆ ನೀನ್ ಬೆಂಗಳೂರಿಗೆ ಹೋಗ್ಬೇಕಾದಾಗ ಹೇಳಿ ಸಾಲ ತಗೊಂಡೋಗಿದ್ದೆ ಅಂತ ಕೇಳಿದ್ದೆ, ಹೌದಾ? ಈಗ ಅವ್ರು ಏನದು ಸಂಘಗೆ ಸದಸ್ಯರ ಮೇಲೆ ಒಂದು ಒಗ್ಗಟ್ಟು ವಿಜಯ್ ಕೇಳಿ, ಹೇಳ ಪೂರ್ತಿ ಕೇಳಿ, ನನಗೆ ಗೊತ್ತಿರೋ ಮ್ಯಾಗ ಹೇಳಕತ್ತಿ ಕೇಳು. ನೀನೇನಂತೆ ನೀ ಒಪ್ಪನ ಮನೆ ಸಾಲ ಕೊಟ್ಟು ನೀನ್ ಅವಶ್ಯಕತೆ ಏನಿತ್ತು? ನನಗೆ ದೋಚ್ಕೊಂಡು ಹೋಗ್ಬಿಟ್ಟಿದೀಯ ಅಂತಂದ್ರೆ ದುಡ್ಡು ದೋಚ್ಕೊಂಡು ನನ್ನ ಹತ್ರ ರೆಕಾರ್ಡ್ ಇದೆ, ದುಡ್ಡು ದೋಚ್ಕೊಂಡಿದೆ ಅಂತ ಹೇಳಿದೆ ನಿನಗೆ. ಸಾಲ ನೀನ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೇಳಿ ತಗೊಂಡೋಗಿದ್ದ ಅಂತ ಕೇಳಿತ್ತು. ರೆಕಾರ್ಡ್ ಐತೆ, ನಾನು ಅವ್ರಿಗೆ ನನ್ನ ಹತ್ರ ನೀನ್ ರೆಕಾರ್ಡ್ ಹಾಕ, ನಾನು ಹಾಕ್ತೀನಿ, ಮಲ್ಲಿಗೆ ನಾನು ಹಾಕ್ತೀನಿ, ನೀನು ಹಾಕಬೇಕಾದ್ರೆ ನೀನ್ ಒಬ್ಬರ ಮನೇಲಿ ಕೊಡ್ತೀನಿ ಅಂದಿಲ್ಲ. ಯಾವನು ಅಪ್ಪ ಅನ್ಸಣಕ್ ಬರಲಿಲ್ಲ, ಮಾತಾಡೋದು ಕರೆಕ್ಟ್ ಆಗಿ ನೀನು ಮಾತಾಡ, ನಾನು ಮಾತಾಡ್ತೀನಿ. ಸರಿ ಕರೆಕ್ಟ್, ನೀನ್ ಅಂದಿದ್ದಕ್ಕೆ ನಾನು ಅಂದಿದ್ದ ಮಾತು. ನಾನು ಏನ್ ಐಕೋಚ್ ನೀನು ಮಾತಾಡಿಲ್ಲ, ನಿನಗೆ ಹೇಳ್ತೇನೆ ಗೊತ್ತಾ? ನಿನ್ನ ನನ್ನ ಕೇಳಿ ಸೇರ್ಪಡೆ ಮಾಡ್ಕೊಂಡೆ ಅಂತ ಕೇಳಿದಲ್ಲ, ನಾನು ನಿನ್ಗೆ ಹೇಳ್ತೇನೆ. ನೀನ್ ಬೆಂಗಳೂರು ಹೋಗ್ತಂತ ಹೇಳಿ ಸಾಲ ತಗೊಂಡು ಸಂದರ್ಭ ಹೇಳ್ತೇನಪ್ಪ ಅಂತ ಕೇಳಿ ಎಲ್ಲ ಕುಂತಿದ್ದಾರೆ. ಆಯ್ತು, ನಾನೇನ್ ಮಾತಾಡೋದು ಬೇಡ, ರೆಕಾರ್ಡ್ ಅವ್ರಿಗೆ ಹಾಕ್ರಿ, ಮಲ್ಲಿಕಾರ್ಜುನ ಅವ್ರಿಗೆ ಹಾಕ್ರಿ. ಅಲ್ಲ ನೀನ್ ಹೇಳ್ತಾ ಇರೋದ ಮಾತಾಡೋದು, ನೀನ್ ರೆಸ್ಪೆಕ್ಟ್ ಕೊಟ್ಟು ನಾನು ರೆಸ್ಪೆಕ್ಟ್ ಕೊಟ್ಟು ನೀನ್ ಫಸ್ಟ್ ಮಾತಾಡಿದ್ದು. ಸರ್ ಇವಾಗ ನೀವ್ ಎಷ್ಟು ಮಾತಾಡಿದ್ರು ಅಷ್ಟೇ, ನಮ್ಗೆ ರೆಕಾರ್ಡ್ಸ್ ಅಂತ ಕೊಡಿ, ನಾನ್ ಕಟ್ಸುವಂತ ವ್ಯವಸ್ಥೆ ಮಾಡ್ತೀನಿ. ಅದು ಕೇಳಿದ ಕೇಳಿ, ನೀ ಅಪ್ಪನ ಮನೇಲಿ ಕೊಡ್ತೀನಿ, ಯಾಕೆ ಅನ್ಬೇಕು ಅವೆಲ್ಲ? ಮತ್ತೆ ನೀವ್ ಹೇಳಿದ್ ನಾನು ಅಂದಿದ್ದ ಮಾತು ಇಲ್ಲ ಅಂತ ಹೇಳಿದೀನಿ. ನೀನ್ ಸಾಲ ತಗೊಂಡು ಬೆಂಗಳೂರು ಹೋಗ್ತಂತ ಸಾಲ ತಗೊಂಡು ಅಂತ ಹೇಳ್ತೀನಿ, ಇದ್ರಿಗೆ ತಪ್ಪಾಯ್ತು ನಿನಗೆ? ಏನ್ ಬೆಂಗಳೂರು ಹಂಗಲ್ಲ ಹೇಳಿದ್, ನೀವು ಬೇರೆ ರೀತಿ ಹೆಂಗ್ ಹೇಳಿದಮ್ಮ ನಾನು? ಸರಿ ಹೋಗ್ಲಿ ಬಿಡಿ, ಇಬ್ರು ಏನೋ ಮಾತಾಡಿರೋ ತಪ್ಪಾಗೈತ್ ಬಿಟ್ರಿ, ಇಬ್ರದು ಬಿಟ್ಟಾಕ್ರಿ. ಇದೊಂದು ಮುಂದಿನ ವ್ಯವಸ್ಥೆ ಅಂದ್ರೆ ಕಟ್ಟುವಂತ ವ್ಯವಸ್ಥೆ, ಕಟ್ಸುವಂತ ವ್ಯವಸ್ಥೆ ಮಾಡ್ತೀನಿ ನಾನು. ಇದನ್ನೊಂದೇ ವ್ಯವಸ್ಥೆ ಮಾಡಿ ಸರ್. ಆಯ್ತು ಮಾತಾಡಿದ್ಮ, ನೀ ಅಪ್ಪನ ಮನೆ ಕೊಡಂಗ ಯಾರು ಅನ್ಸ್ಕೊಳಕ್ ಯಾರು ಬರಲ್ರಿ. ಸರಿ ನಾವು ದುಡ್ಡಿಗೆ ಬಂದಿದ್ದೀವಿ, ಅನ್ಸ್ಕೊಳಕ್ ಯಾರು ಬಂದಿಲ್ಲ. ಅನ್ಸ್ಕೊಂಡ್ ತಿರ್ಗಿ ಮಾತಾಡೋದು ಸಾಮರ್ಥ್ಯ ಇರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರಿ ಆಯ್ತು ಸರ್. ಈಗ ಹೆಂಗ್ ಬೇಕಲ್ಲ ಅನ್ಸ್ಕೊಳ್ತಾರೆ, ರೆಡಿ ತಪ್ಪಿರೋದು. ಸರಿ ಸರ್, ಇವಾಗ ಅಲ್ಲ ಸರಿ ಆಯ್ತು ಹೇಳಿ. ಈಗ ಅವ್ನಂದಿದ್ದು ತಪ್ಪಾಗೈತ್ ಬಿಟ್ಟಾಕಿ, ನಮ್ಗೆ ರೆಕಾರ್ಡ್ಸ್ ಕೊಡಿ ಸರ್. ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು. ಯಾರೇನು ಅಪ್ಪರ ಮನೆಯಿಂದ ಕೊಟ್ಟಿಲ್ಲ, ಬ್ಯಾಂಕಿಂದ ಕೊಟ್ಟಿರೋದು. ಬ್ಯಾಂಕಿಗೆ ಅನ್ಯಾಯ ಮಾಡಬಾರ್ದು, ನಮ್ಮಂತರ ದುಡ್ಡು ಅದ್ರಲ್ಲಿ ಇರ್ತಕ್ಕಂಥದ್ದು. ಅನ್ಯಾಯ ಮಾಡಕ್ ನಾವು ರೆಡಿ ಇಲ್ಲ. ಆಯ್ತು ಬರೋಣ, ಕೇಳಿ ಫೋನ್ ಹಚ್ತೀನಿ ನನಗೆ. ಸರಿ ಸರ್, ಸರಿ, ಓಕೆ.